ಕೊನೆಗೂ ಸಂಚಾರ ಮುಕ್ತವಾಯಿತು ಹಾರ್ಮುಜ್ ಜಲಸಂಧಿ. ಇಸ್ರೇಲ್ ಲೆಬನಾನ್ ಕದನ ವಿರಾಮ ಬೆನ್ನಲ್ಲೇ ಈಗ ಜಲಸಂಧಿಯನ್ನ ಓಪನ್ ಮಾಡಲಾಗಿದೆ, ತೆರವುಗೊಳಿಸಲಾಗಿದೆ. ಅದು ಷರತ್ತುಗಳೊಂದಿಗೆ ಹಾರ್ಮುಜ್ ಅನ್ನ ಓಪನ್ ಮಾಡಿದ್ದಾರೆ ಇರಾನ್. ಕೆಲವೊಂದಿಷ್ಟು ಬೇಡಿಕೆಗಳನ್ನ ಮುಂದಿಟ್ಟಿದ್ರು. ನೀವು ಅದಕ್ಕೆ ಒಪ್ಕೊಂಡ್ರೆ ಮಾತ್ರ ನಾವು ಹಾರ್ಮುಜ್ ಜಲಸಂಧಿಯನ್ನ ತೆರವುಗೊಳಿಸೋದಕ್ಕೆ ಮುಂದಾಗ್ತೀವಿ ಅಂತ ಹೇಳಿ ಈ ಒಪ್ಪಂದ ಇಸ್ರೇಲ್ ಮತ್ತು ಅಮೆರಿಕ ಮೌನಕ್ಕೆ ಅನುಗುಣವಾಗಿದೆ. ಈ ಒಪ್ಪಂದ ಲೆಬನಾನ್ ಕದನ ವಿರಾಮ ಅನುಷ್ಠಾನ ಅನುಸರಿಸುತ್ತೆ. ಈಗಾಗಲೇ ನೋಡಿ, ನಿರಂತರವಾಗಿ ಇರಾನ್ ಮತ್ತು ಇಸ್ರೇಲ್ ಯಾವ ರೀತಿ ಯುದ್ಧವನ್ನ ಮಾಡ್ತಾ ಇದೆ, ಇದು ಎಷ್ಟರ ಮಟ್ಟಿಗೆ ಎಫೆಕ್ಟ್ ತಾಗ್ತಾ ಇದೆ ಎಲ್ಲರಿಗೂ ಕೂಡ. ಈಗ ಹಾರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಹೇಗಾದ್ರೂ ಮಾಡಿ ಆ ಹಾರ್ಮುಜ್ ಜಲಸಂಧಿಯನ್ನ ನಮ್ಮ ವಶಕ್ಕೆ ಪಡೆದುಕೊಳ್ಬೇಕು, ನಮ್ಮ ತೆಕ್ಕೆಗೆ ಪಡೆದುಕೊಳ್ಬೇಕು, ಕಬ್ಜಾ ಮಾಡ್ಕೊಂಡು ಬಿಡ್ಬೇಕು ಹೇಗಾದ್ರೂ ಮಾಡಿ ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ರಣತಂತ್ರವನ್ನ ಹೇಳಿದ್ರು. ಹಾರ್ಮುಜ್ ಜಲಸಂಧಿ ಸಂಪೂರ್ಣವಾಗಿ ಮುಕ್ತವಾಗಿದೆ. ವ್ಯಾಪಾರ ಮತ್ತು ಪೂರ್ಣ ಮಾರ್ಗಕ್ಕೆ ಹಾರ್ಮುಜ್ ಸಿದ್ಧವಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ. ಹಾರ್ಮುಜ್ ಜಲಸಂಧಿ ಮೇಲಿನ ದಿಗ್ಬಂಧನ ಇರಲಿದೆ. ಇರಾನ್ ಬಳಿ ಎಂದಿಗೂ ಕೂಡ ಪರಮಾಣು ಶಸ್ತ್ರಾಸ್ತ್ರಗಳು ಇರಲ್ಲ. ನೋಡಿ, ಅವ್ರ ಹತ್ರ ನಿಯಮಿತವಾದಂತಹ ಶಸ್ತ್ರಾಸ್ತ್ರಗಳು ಇಲ್ಲ ಅನ್ನುವಂತಹ ಕಾರಣಕ್ಕಾಗಿ ಅವ್ರು ಹೋಗಿ ಚೀನಾವಿನ ನೆರವು ಕೇಳ್ತು.